ಎಲ್ಲ ಮುಚ್ಚಿಟ್ಕೊಂಡು ಬರ್ತವ್ರ. ಆಮೇಲೆ ತಪ್ಪು ಇನ್ನೊಂದು ಮಾಡಿದಾರೆ ಸರ್, ಸಿದ್ದರಾಮಯ್ಯನವರು ಎಲ್ಲ ಭಾಗ್ಯಗಳನ್ನು ಕೊಟ್ಟರು, ಮತ್ತೆ ಗ್ಯಾರಂಟಿ ಯೋಜನೆ ಕೊಟ್ಟರು, ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನ ಕೊಟ್ಟಿದ್ದಾರೆ, 15 ಫೈನಾನ್ಸ್ ದುಡ್ಡು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಆಗೋತ್ತಿಗೆ ಎಲ್ಲದನ್ನೂ ಸರಿಪಡಿಸ್ಕೊಂಡು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯದಲ್ಲಿ 5 kg ಅಕ್ಕಿನ ಕೊಡ್ಲಿಲ್ಲ ಅವರು, ಯಾರು ಮೋದಿಯವರು, ಹುಳ ಬರ್ಸಿ ಅದನ್ನ ಮಾರಾಟ ಮಾಡಿದ್ರು, ಪಾಲಿಸ್ ಮಾಡಿಸಿ. ಸಿದ್ದರಾಮಯ್ಯನವರು ಅದಕ್ಕೂ ಬಗ್ಗಿಲ್ಲ, ಅದಕ್ಕೂ ದುಡ್ಡು ಕೊಟ್ಕೊಂಡು ಎಲ್ಲಾ ಜನಗಳಿಗೂ ದುಡ್ಡು ಕೊಟ್ಕೊಂಡು ಅದನ್ನು ಕೂಡ ನಿಭಾಯಿಸಿದಾರೆ. ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದವ್ರಿಗೆ. ಈಗ ಮುನಿರತ್ನವರು ಈಗ ಅವರೊಂದು ಕೇಸಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಯಾಕೆ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್? ಮುನಿರತ್ನಂ ಡ್ರಗ್ಸ್ ಮತ್ತೆ HIV ಹೆಣ್ಮಕ್ಳದು ಎಲ್ಲ ಬಂದಿದೆ, ಆದ್ರೂ ಕೂಡ ಅದ್ರ ಬಗ್ಗೆ ಮುಚ್ಕೊಂಡು ಅದಕ್ಕೇನೆ ಸರ್ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಇವ್ರಿಗೆ. ಇಷ್ಟೆಲ್ಲ ಹಗರಣ ಇರೋಂಥವ್ರನ್ನ ಹೆಣ್ಮಕ್ಳನ್ನ ಯಡಿಯೂರಪ್ಪನವ್ರು ಫೋಕಸ್ ಕೇಸಲ್ಲಿ ಇಲ್ವಾ ಸರ್? ಪೋಕ್ಸೋ ಕೇಸಲ್ಲಿ ಮೊದಲನೇವ್ರು ಅವ್ರವ್ರ, ಮತ್ತೆ ಮುನಿರತ್ನಂ ಅವರ ಇನ್ನೂ ಅವರ ಸರ್, ಅವ್ರು ಅಲ್ಲಲ್ಲೇ ಮುಚ್ಕೊಂಡು ಅವ್ರನ್ನ ಬಿಟ್ಕೊಂಡು ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಇಷ್ಟು ದೊಡ್ಡ ದೊಡ್ಡ ಹಗರಣಗಳಿದೆ ಅವ್ರದ್ದು ಸರ್, ಬೇಕಾದಷ್ಟು ಹಗರಣ ನಡೆದಿದೆ. ಅವ್ರು ಅದನ್ನೆಲ್ಲ ಮುಚ್ಚಿಟ್ಕೊಂಡ್ರು. ಇವ್ರಿಗೇನಾದ್ರ ಅಂದ್ರೆ ಸಿದ್ದರಾಮಯ್ಯ ಮೇಲೆ ಕಣ್ಣು. ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ನಲ್ಲಿ ಬಲವಾದ ವ್ಯಕ್ತಿ, ಇವ್ರನ್ನ ಕೆಳಗಿದ್ರೆ ಕಾಂಗ್ರೆಸ್ನವರೆಲ್ಲರೂ ಇದು ಮಾಡಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ನಾವು ಬಿಜೆಪಿ ಸರ್ಕಾರ ಮಾಡಬೇಕು ಅಂತ ಇವ್ರ ಪ್ಲಾನ್ ಸರ್. ಯತ್ನಾಳ್ ಒಂದು ಮಾತು ಹೇಳಿದ್ರು ಅಮ್ಮ, ಈಗ 1,000 ಕೋಟಿ ಕೊಡ್ತೀವಿ ಇದೆ ಅವ್ರ ಹತ್ರ, ತಗೊಂಡ್ಬರ್ತಾರೆ. ಎಲ್ಲಿ ತಗೊಂಡ್ಬರ್ತಾರೆ? ಜನಕ್ಕೆ ಏನು ಮುಟ್ಟಾಡ್ರು ಅಂತ ತಿಳ್ಕೊಂಡ್ಬಿಟ್ಟಿದೆ ಇವರೆಲ್ಲ. ಎಲ್ಲಿಂದ ಜನಗಳನ್ನೆಲ್ಲ ಅದೇ ಈಗ ಹೇಳಿಲ್ವಾ, ಕೇಂದ್ರ ಸರ್ಕಾರದಲ್ಲಿ ಬರೋದನ್ನೆಲ್ಲನೂ ಲಾಕ್ ಮಾಡ್ಕೊಂಡು ಇಂಥ ಜನಕ್ಕೆ ಉಪಯೋಗಿಸ್ಕೊತಾರೆ ಅವರು. ಹಿಂಗೆಲ್ಲ ಮಾಡಿನೇ ತಾನೇ ಸರಿಯಾಗಿ ಸರ್ಕಾರ ನಡೆಯಕ್ ಬಿಡ್ತಾ ಇಲ್ಲ. ನಿಜವಾಗ್ಲೂ ಇವರು ಕರೆಕ್ಟಾಗಿ ಕೇಂದ್ರದಲ್ಲಿ ಇವರಿದ್ರು, ಜನಗಳಿಗೆ ಏನು ಕೊಡಬೇಕು ರಾಜ್ಯ ಸರ್ಕಾರ ಕೊಟ್ಟು ರಾಜ್ಯದಲ್ಲಿ ಏನಿದೆ ಅದನ್ನ ಜನಗಳು ಕೊಟ್ಕೊಂಡು ಹೋಗಿದ್ದಿದ್ರೆ ಜನಗಳು ಉತ್ತಮವಾಗಿರ್ತಾರೆ ಸರ್. ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಕ್ಟಾಗಿ ಜನಗಳ ಸೇವೆ ಮಾಡಕ್ ಬಿಡ್ತಾ ಇಲ್ಲ ಅವರು ಜನಗಳಿಗೆ ದೇವ್ರಿದ್ದಂಗೆ ಸರ್, ನಮ್ಮೆಲ್ಲರಿಗೂ ದೇವ್ರವರು. ಯಾರು? ಸಿದ್ದರಾಮಯ್ಯನವರು ದೇವರು, ಅವ್ರ ಪತ್ನಿ ಪಾರ್ವತಿ ದೇವಿ ಅವರು. ಅಂಥವ್ರ ಬಗ್ಗೆ ಕಳಂಕ ಹೊತ್ತಿದ್ರಲ್ಲ, ಸರ್ವನಾಶ ಆಗ್ತಾರೆ ಸರ್, ಅವರು ಹಾಳಾಗ್ತಾರೆ ಇವರು. ಮರ್ಯಾದೆಯಿಂದ ಮೋದಿ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಮ್ಮ ಕೇಂದ್ರ ಸರ್ಕಾರದಿಂದ ಬರೋಂಥ ರಾಜ್ಯ ಸರ್ಕಾರಗಳ ಅನುದಾನನ ಮೊದಲು ಕೊಡ್ಲಿ, ಜನಗಳಿಗೆ ಒಳ್ಳೇದಾಗುತ್ತೆ. ಅದನ್ನ ಬಿಟ್ಟು ಹಗರಣ ಮಾಡಿರೋರಿಗೆಲ್ಲ FIR ಆಗಿರೋರಿಗೆಲ್ಲ ಮನೇಲಿ ಇಟ್ಕೊಂಡು ರಾಜೀನಾಮೆ ಕೊಡಿ ಅನ್ನೋದನ್ನ ಬಿಟ್ಟು ಕರೆಕ್ಟಾಗಿ ಅನುದಾನಗಳನ್ನ ನಮ್ಮ ರಾಜ್ಯ ಸರ್ಕಾರ. ಒಂದು ವಿಷಯ ಮಾತಾಡೋಣ. ಈಗ ಉದಾಹರಣೆಗೆ ಇವ್ರು ರಾಜೀನಾಮೆ ಕೊಡ್ತಾರೆ ಅನ್ಕೊಳ್ಳಿ, ಉದಾಹರಣೆಗೆ ಜೊತೆಗೆ ಸರ್ಕಾರನೇ ಬೀಳಿಸ್ತಾರೆ ಅನ್ಕೊಳ್ಳಿ, BJP ಸರ್ಕಾರ ಬರುತ್ತೆ, ಯಾರು ಮುಖ್ಯಮಂತ್ರಿ ಸರ್? ಅಲ್ಲಿ ಮುಖ್ಯಮಂತ್ರಿ ಆಗೋರು ಯಾರು ಯೋಗ್ಯತೆ ಇಲ್ವಲ್ಲ ಸರ್? ಯಾರಿದಾರ ಸರ್? ನೋಡಿ, ಕುಮಾರಸ್ವಾಮಿನ 108 ಹಗರಣಗಳು, ಅವ್ರ ಮನೇಲಿರೋರೆಲ್ಲ ಜೈಲ್ಗೆ ಹೋಗೋರು, ಹಗರಣ ಮಾಡಿರೋರು. ಇವರು ವಿಜಯೇಂದ್ರ 500 ಕೋಟಿ ಹಗರಣ ಮಾಡಿ ಅವ್ರಾಗದ. ಮತ್ತೆ ಈಗ ಚುನಾವಣೆ ಬಾಂಡ್ಗಳಲ್ಲಿ FIR ಆಗದ. ಮತ್ತೆ ಯಡಿಯೂರಪ್ಪನವ್ರಿಗೆ ಫೋಕಸ್ ಕೇಸಾಗಿ ಮೊದಲ ಚೆಕ್ ಇದಾಗಿ ಅವರು ಹಗರಲ್ಲಿದ್ದಾರೆ. ಸುಧಾಕರ್ ಅವರೊಂದು ಹಗರಣಲ್ಲಿದ್ದಾರೆ. ಈ ಬುರ್ಡೆ ಬಿಡ್ತಾನಲ್ಲ ಅಶೋಕ್ ಕುಮಾರ್, ಅವ್ರಿಗೆ 300 ಕೋಟಿ. ಅಲ್ಲ, ಅವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ಇದನ್ನ ಮಾಡಕ್ಕೆ ಸರ್, ಎಲ್ಲ ಕಡೆನೂ ಭೂ ಹಗರಣ ಮಾಡಿ ರಾಜ್ಯ ಸರ್ಕಾರದವರು ತುಂಬಿಟ್ಕೊಂಡು ಜನಗಳ ಬೇರೆ ಪಕ್ಷದವ್ರನ್ನೆಲ್ಲ ಹಾಳು ಮಾಡಿ ಕೇಜ್ರಿವಾಲ್ಗೆ ಏನ್ ಮಾಡಿದ್ರು ಸರ್? ಇದೇ ಕೆಲಸ ತಾನೇ ಮಾಡ್ತಿರೋದವರು. ಈ ಜನಗಳ ಹಣನೆಲ್ಲ ದುರುಪಯೋಗ ಪಡಿಸ್ಕೊತಾ ಇದಾರೆ ಸರ್ ಅವರು. ಇದನ್ನೆಲ್ಲ ಮಾಡಿ ದುರುಪಯೋಗ ಪಡಿಸ್ಕೊತಾರೆ. ಅಂತ್ಯದಲ್ಲಿ ಇವ್ರಿಗೆ ಯಾರಿಗಿದೆ ನೈತಿಕತೆ ಮುಖ್ಯಮಂತ್ರಿ ಆಗಕ್ಕೆ ಹೇಳಿ ನೀವು. ಆಯ್ತು, ನೆಕ್ಸ್ಟ್ ಈಗ ಇನ್ನೊಂದು JDS ಮಿಂಗಲಾದ್ರೂ ಅವ್ರೇನೋ ಪಕ್ಷ ರಚನೆ ಮಾಡ್ಕೊಂಡಾಗ, ಸರ್ಕಾರ ರಚನೆ ಮಾಡ್ಕೊಂಡಾಗ ಯಾರಿದ್ದಾರೆ JDS ಅಲ್ಲಿ? ಕುಮಾರಸ್ವಾಮಿನೇ 108 ಹಗರಣ ಅದ, ಅವ್ರ ಅಣ್ಣಂದು 108 ಅದ. ಅವ್ರ ಮಕ್ಕಳು ಜೈಲ್ಗೆ ಹೋಗವ್ರ. ಇನ್ಯಾರು ಸರ್ JDS ಅಲ್ಲಿ ಇರೋರು? ಇಂಥವ್ರು ಅವ್ರ ಅಂತ ಹೇಳ್ಕೊಡಿ. ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ಅರ್ಹತೆ ಇದೆ ಹೇಳಿ. ಮತ್ತೆ ಸ್ವಪಕ್ಷದಲ್ಲಿ ದುಡಿತಾ ಇರೋರು ಎಲ್ಲ ಪಕ್ಷದಲ್ಲಿ ಲೆಕ್ಕ ಹಾಕೊಂಡ್ರೆ ಯಾರಿಗೆ ಸ್ಥಾನಮಾನ ಕೊಟ್ಟವ್ರೆ ಇವರು? ಯಾರಿಗೂ ಕೊಟ್ಟಿಲ್ಲ ಸರ್. ಸರ್, ನಿಮಗೆ ಮಾಧ್ಯಮದವ್ರು ಗೊತ್ತಿರುತ್ತೆ, HD ಕುಮಾರಸ್ವಾಮಿ ಮನೇಲಿ ತಾಯಿ, ಅವರಪ್ಪ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ಹೆಂಡತಿ ಅನಿತಾ ಇದ್ದು ಸರ್. ಭವಾನಿ ಅವ್ರ ಬಗ್ಗೆ ಎಷ್ಟೆಲ್ಲ ಕೇಸ್ ನಡೀತಾ ಇದೆ ಸರ್. ಅವ್ರ ಗಂಡು ಮಕ್ಕಳು ನಿಖಿಲ್ ಕುಮಾರ್ ಬೇರೆ ಮಸ್ತಾಗಿ ಮಾತಾಡ್ತಾನೆ, ಅವ್ರ ಅಪ್ಪಂದಷ್ಟು ಹಗರಣ ಇಟ್ಕೊಂಡು, ಅವ್ರ ದೊಡ್ಡವ ಅವ್ರ ಅಣ್ಣದಿರ ಅಷ್ಟೆಲ್ಲ ಇಟ್ಕೊಂಡು ನಿಖಿಲ್ ಕುಮಾರ್ ಎತ್ತರಕ್ಕೆ ಮಾತಾಡ್ತಾರ. ಇವ್ರಿಗೆ ಇವರೇ ಆಗ್ತಾ ಇದಾರಲ್ಲ ಅವ್ರ ಮನೆಗಳಲ್ಲಿ ಎಲ್ಲ ಅಧಿಕಾರನ ಅವರೇ ಉಪಯೋಗ, ಕುಟುಂಬ ರಾಜಕಾರಣ ಮಾಡ್ಕೊಂಡು ಸ್ವಪಕ್ಷದವ್ರಿಗೆ ಇನ್ಯಾರಿಗೆ ಅವ್ರ ಅಧಿಕಾರ ಕೊಡಕ್ ಸಾಧ್ಯ? ಅಲ್ಲ, ಆ ಥರ ಇದ್ದಿದ್ರೆ ಬೇರೆ ಬೇರೆ ಪಕ್ಷಕ್ಕೆ ಯಾಕೆ ಹೋಗ್ಬೇಕಾಯ್ತು JDS ಇಂದ?
ಅವ್ರು ಯಾಕೆ ಹೋಗ್ಬೇಕಾಗಿತ್ತು ಜೆ ಡಿ ಎಸ್ ಇಂದ? ಜೆ ಡಿ ಎಸ್ ಬಿಟ್ಟು ಜೆ ಡಿ ಎಸ್ ಇಂದ ಅವರು ಒಂದ್ಸಲ ಕಾಂಗ್ರೆಸ್ಗೆ ಬಂದ್ರು, ಒಂದ್ಸಲ ಬಿಜೆಪಿಗೆ ಬಂದ್ರು. ಇವತ್ತು ಇವತ್ತು ಇಡೀ ರಾಜ್ಯದಲ್ಲಿ ಅಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಪಕ್ಷದ ಬಲಪಡಿಸ್ಕೊಳ್ಳೋಕ್ಕೋಸ್ಕರ ಅಭಿಯಾನಗಳು ಮಾಡ್ತಾ ಇದೆ. ಏನು ಬಿಟ್ಟಿಯಾಗಿದ್ದಾರಲ್ಲ ಜನಗಳು ಸಾರ್ವಜನಿಕರು, ಅವ್ರ ಮೊಬೈಲ್ಗಳು ಫ್ರೀ ಆಗಿದೆಯಲ್ಲ, ಆ ಮೊಬೈಲ್ಗಳಲ್ಲಿ ಎಲ್ಲ ಅಭಿಯಾನ ಮಾಡ್ತಾ ಇರೋದು. ಮಿಸ್ ಕಾಲ್ ಅಭಿಯಾನ ಅಂತ ಒಬ್ಬರು ಮಾಡ್ತಾ ಇರೋದು, ಒಬ್ಬರು ಸೇರ್ಪಡೆ ಅಂತ ಅಭಿಯಾನ ಮಾಡ್ತಾ ಇರೋದು. ಇವೆಲ್ಲ ಏನು ಜನ ಮುಟ್ಟಾಡ್ರು ಮಾಡ್ತಾವ್ರು ಇವರು ಅಂತ ಸರ್. ಇವತ್ತು ಜನ ಮುಟ್ಟಾಡ್ರ ಸರ್. ಇವರು ಟಿವಿನಲ್ಲಿ ಮೊಬೈಲ್ನಲ್ಲಿ ಅಲ್ಲೆಲ್ಲ ಬಿಟ್ಕೊಂಡು ಹೋಗ್ತಾ ಇದಾರಲ್ಲ, ಇದನ್ನ ಜನಗಳು ಕಲ್ತಿದಾರೆ. ಅದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಾನಿ ಭಾಗ್ಯ, ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, ಸುಭಾಗ್ಯ 68 ಭಾಗ್ಯಗಳನ್ನ ಕೊಟ್ಟು ಜನಗಳ ಸೇವೆ ಮಾಡಿದಾರೆ. ಈಗ 5 ಗ್ಯಾರಂಟಿ ಏನು ಕೊಡ್ತೀವಿ ಅಂದವರು ಆ ಯೋಜನೆಗಳನ್ನ ಕೊಟ್ಟು, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಜನಗಳಗ ಕಷ್ಟ ಸುಖಕ್ಕೆ ನಿಭಾಯಿಸೋರ ಸರ್. ಅವರು ಕೊಟ್ಟವ್ರ ಅಂದರೆ ಇವರು ಬರೀ ಅಭಿಯಾನ ಮಾಡಿಕೊಂಡು, ಅದೇ ಮೋದಿ ಹೇಳಿದ್ರಲ್ಲ, ನಿಂಗೆ 15 ಲಕ್ಷ ಹಾಕ್ತೀನಿ, ನಿಂಗೆ 20 ಲಕ್ಷ ಹಾಕ್ತೀನಿ, ಹೋದವ್ರಿಗೆ 24 ಲಕ್ಷ ಹಾಕ್ತೀನಿ ಅಂತ ಬುರುಡೆ ಬಿಡ್ತಾವ್ರಲ್ಲ, ಹಂಗೆ ಬಿಟ್ಟಿಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸಾಹೇಬರು ಅವ್ರು ಏನು ಭರವಸೆ ಕೊಟ್ಟಿದ್ರು ಅಷ್ಟನ್ನು ಈಡೇರಿಸಿದ್ದಾರೆ. ಇನ್ ಕೇಸ್ ಈಗ ರಾಜಕಾರಣ ಬಿಡಿ, ರಾಷ್ಟ್ರ ರಾಜಕಾರಣ ನೋಡೋದಾದ್ರೆ ಚಂದ್ರಬಾಬು ನಾಯ್ಡು ಉಲ್ಟಾ ಹೊಡೆದ್ರೆ ಕತೆ ಏನು ಮೋದಿದು ಸರ್? ಯಾಕೆಂದ್ರೆ ಅವ್ರಿಗೂ ಆಸೆ ಇರುತ್ತೆ, ನಾನು ಕೂಡ ಪ್ರಧಾನಿ, ನಾನು ನೀವಾದರೂ ಪರವಾಗಿಲ್ಲ, ನಮಗೊಂದು ಆಸೆ ಇರುತ್ತೆ, ನಾನು ಪ್ರಧಾನಿ ಆಗಬೇಕು ಅನ್ನೋದು. ನಾಳೆ ದಿನ ಉಲ್ಟಾ ಹೊಡೆದ್ರೆ ಮೋದಿಯವ್ರ ಕತೆ ಏನು ಸರ್? ಈಗ ನಾನು ಚಂದ್ರಬಾಬು ನಾಯ್ಡು ಅವರಲ್ಲಿ ಒಂದು ವಿನಂತಿ, ಯಾಕೆಂದ್ರೆ ಇಷ್ಟೆಲ್ಲ ಹಗರಣ ಮಾಡ್ಕೊಂಡು ಕುಂತಿರೋ ಮೋದಿಗೆ ಅಧಿಕಾರ ಬಿಟ್ಕೊಡೋ ಬದಲು ನಾವು ಒಬ್ಬ ಹೆಣ್ಮಗಳಾಗಿ ಹೇಳ್ತೀನಿ, ಚಂದ್ರಬಾಬು ನಾಯ್ಡು ಅವರು ಮೋದಿ ಸ್ಥಾನಕ್ಕೆ ಬಂದರೆ ಕೇಂದ್ರ ಸರ್ಕಾರ ಚೆನ್ನಾಗಿರುತ್ತೆ ಸರ್.